ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಿರು ಬೇಸಿಗೆಯಲ್ಲೂ ಕೂಡ ಯಾಕಪ್ಪ ಮಳೆ ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ ಇತ್ತು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂತಹ ಪರಿಣಾಮ ರಾಜ್ಯದಲ್ಲಿ ಹಿಂಗೆಲ್ಲ ಮಳೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಮಳೆ ಆಗಿದೆ, ಬಟ್ 2 ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ. ರಾಜ್ಯದಾದ್ಯಂತ 2 ದಿನಗಳ ಕಾಲ ಕೆಲ ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ರಾಜ್ಯದಾದ್ಯಂತ ಗರಿಷ್ಠ 33 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಬೆಂಗಳೂರಿನಲ್ಲಿ ಇವತ್ತು ಗರಿಷ್ಠ 31, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಬೆಂಗಳೂರು ನಗರದಲ್ಲಿ ಹಗಲಿನಲ್ಲೇ ಹಗುರ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಕಲ್ಯಾಣ ಕರ್ನಾಟಕ, ಕರಾವಳಿ, ಮೈಸೂರು ಭಾಗದಲ್ಲಿ ಗುಡುಗು ಸಹಿತ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಹುಬ್ಬಳ್ಳಿ, ಧಾರವಾಡದಲ್ಲೂ ಕೂಡ ಸಂಜೆ ವೇಳೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. बहुत ही तेज बारिश समर के सीजन में. ಈ ಬೇಸಿಗೆ ಬಂದ್ರೆ ಕಾಶ್ಮೀರಕ್ಕೆ ಹೋಗೋಣಪ್ಪ, ಅಲ್ಲಿನ ಸೌಂದರ್ಯ ಕಣ್ತುಂಬ್ಕೊಂಡು ಬರೋಣ ಅಂತ ಬಹುತೇಕ ಅಂದ್ಕೊಳ್ತಾ ಇದ್ರಿ. ಬಟ್ ನಿನ್ನೆ ನಮ್ಮ ರಾಜ್ಯದಲ್ಲಿರುವಂತಹ ಕಲಘಟಕಿ ಜಿಲ್ಲೆಯಲ್ಲೇ ನಿಮಗೆ ಕಾಶ್ಮೀರದ ರೀತಿಯಲ್ಲಿ ಅದನ್ನು ನೋಡೋದಕ್ಕೆ ಸಿಕ್ಕಿತ್ತು. ದೃಶ್ಯ ನೋಡ್ತಾ ಇದ್ರಲ್ಲ, ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿರುವ ಪರಿಣಾಮ ಯಾವ ರೀತಿ ಧಾರವಾಡದ ಕಲಘಟಕಿ ನೋಡೋದಕ್ಕೆ ಸಿಕ್ಕಿದೆ ಅಂತ. ನಿನ್ನೆ ಸುರಿದ ಮಳೆಗೆ ರಸ್ತೆಯಲ್ಲಿ ಸಂಪೂರ್ಣ ಆಲಿಕಲ್ಲು ಬಿದ್ದು ಮಂಜುಗಡ್ಡೆಗೆ ಆವರಿಸಿತ್ತು. ಇದನ್ನ ನೋಡಿದ ತಕ್ಷಣ ಒಂದು ರೀತಿಯಲ್ಲಿ ಜಮ್ಮು ಕಾಶ್ಮೀರದ ರೀತಿಯಲ್ಲಿ ಗೋಚರ ಆಗ್ತಾ ಇತ್ತು. ರಸ್ತೆ ಮೇಲೆ ಬಸ್ ಕೂಡ ಸಂಚಾರ ಮಾಡೋದಕ್ಕೆ ಪರದಾಡುವಂತಿತ್ತು. ಇದೇ ವಿಡಿಯೋನ ನಟಿ ರಮ್ಯಾ ಕೂಡ ಪೋಸ್ಟ್ ಮಾಡಿದ್ದು, ಇದು ಕಾಶ್ಮೀರ ಅಲ್ಲ, ನಮ್ಮ ಧಾರವಾಡದ ಕಲಘಟಕಿ ಅಂತ ಕ್ಯಾಪ್ಷನ್ ಬೇರೆ ಹಾಕಿದ್ದಾರೆ.